हरये परमात्मने प्रणतक्लेशनाशाय गोविंदाय नमो नमः। व्यासाय भवनाय श्रीशाय गुणराशये हृद्याय शुद्धविद्याय मध्वाय च नमो नमः। प्रथमो हनुमन्नाम द्वितीयो भीम एव च पूर्णप्रज्ञ तृतीयस्तु भगवत्कार्यसाधकः। बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वञ्च हनुमस्मरणात् भवेत्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಅತ್ಯಂತ ಪವಿತ್ರವಾದಂತಹ ದಿವಸ. ಶ್ರೀಮದ್ ಭಗವದ್ಗೀತೆಯನ್ನು ಜಗತ್ತಿಗೆ ಶ್ರೀಕೃಷ್ಣ ಪರಮಾತ್ಮ ಕರುಣಿಸಿದ ದಿವಸ. ಕೃಷ್ಣಾಷ್ಟಮಿ, ಕೃಷ್ಣ ಜಯಂತಿ ಹೇಗೆ ಅತ್ಯಂತ ಪವಿತ್ರವೋ ಹಾಗೆಯೇ ಕೃಷ್ಣ ಗೀತಾ ಜಯಂತಿಯು ಕೂಡ ಅದೇ ರೀತಿ ಅಷ್ಟೇ ಮಹತ್ವವುಳ್ಳದ್ದಾಗಿದೆ. ಕೃಷ್ಣನ ಚಿನ್ಮಯ ರೂಪವೇ ಅದು ಭಗವದ್ಗೀತೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನ ವಿಶೇಷ ಸನ್ನಿಧಾನ ಇದೆ. ಅಂತಹ ಒಂದು ಭಗವದ್ಗೀತೆಯ ಅವತಾರದ ದಿವಸವನ್ನು ಕೂಡ ನಾವು ಗುರುತಿಸಬೇಕು, ನಾವು ಆಚರಿಸಬೇಕು. ಆ ಮೂಲಕ ಗೀತಾಚಾರ್ಯನ ಅನುಗ್ರಹವನ್ನು ಪಡೆಯಬೇಕು. ಭಗವದ್ಗೀತೆಯ ಸಾರವನ್ನು, ಸಂದೇಶವನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಎಂಬ ಈ ಉದ್ದೇಶದಿಂದ ಗೀತೋತ್ಸವವನ್ನು ನಾವು ಸಾರ್ವಜನಿಕವಾಗಿ ಆಚರಣೆ ಮಾಡಬೇಕು ಎಂಬಂಥ ಸಂಕಲ್ಪದಿಂದ ಮೊಟ್ಟ ಮೊದಲ ಬಾರಿಗೆ ಗೀತೋತ್ಸವ ಎಂಬಂತಹ ಈ ಗೀತಾ ಜಯಂತಿಯ ಆಚರಣೆಯನ್ನು ನಾವು ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಇದು ಮೊಟ್ಟ ಮೊದಲ ಗೀತೋತ್ಸವದ ಒಂದು ಪ್ರಾರಂಭ. ಇದೇ ರೀತಿ ಪ್ರಾರಂಭವಾದಂತಹ ಈ ಗೀತೋತ್ಸವ ನಮ್ಮ ದೇಶದಲ್ಲಿ ಅದು ಅತ್ಯಂತ ದೊಡ್ಡದಾದಂತಹ ಒಂದು ಉತ್ಸವ ಆಗಬೇಕು. ಲಕ್ಷಾಂತರ ಜನ ಸೇರಿ ಇಂತಹ ಒಂದು ಗೀತೋತ್ಸವದಲ್ಲಿ ಪಾಲ್ಗೊಳ್ಳಬೇಕು. ಆ ಮೂಲಕ ನಮ್ಮ ಆಧ್ಯಾತ್ಮ ಜಗತ್ತಿನ ಅತ್ಯಂತ ಶ್ರೇಷ್ಠವಾದಂತಹ ಭಗವದ್ಗೀತೆಯ ಬಗ್ಗೆ ಎಲ್ಲರ ಗಮನವನ್ನು ಕೂಡ ನಾವು ಸೆಳೆಯಬೇಕು ಎಂಬ ಒಂದು ಇರಾದೆಯಿಂದ ಮೊಟ್ಟ ಮೊದಲ ಬಾರಿಗೆ ಈ ಗೀತೋತ್ಸವವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಾವು ಈಗಾಗಲೇ ಹೇಳಿದ್ದೇವೆ, ಈ ಸಮಾರಂಭ ತುಂಬ ಜನ ಸೇರಬೇಕಾದರೆ ಸರಕಾರ ಇದಕ್ಕೆ ರಜೆ ಕೊಡಬೇಕು. ರಜೆ ಇದ್ದರೆ ಮಾತ್ರ ನಾವೆಲ್ಲ ಈ ಗೀತೋತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ ಇದೆ. ನಮ್ಮ ದೇಶ ಅದು ವಿಶ್ವಗುರು ಆಗಬೇಕಾದರೆ ವಿಶ್ವಗುರುವಾದಂತಹ ಕೃಷ್ಣಂ ಒಂದೇ ಜಗದ್ಗುರು ಎಂಬುದಾಗಿ ಜಗದ್ಗುರುವಾದಂತಹ ಶ್ರೀಕೃಷ್ಣನ ಜಯಂತಿಗೆ ನಮಗೆ ರಜೆ ಬೇಕು. ಅದೇ ರೀತಿ ವಿಶ್ವಗುರುವಿನ ಉಪದೇಶವಾದಂತಹ ಭಗವದ್ಗೀತೆಯ ಜಯಂತಿಗೂ ಕೂಡ ರಜೆ ಬೇಕು. ಈ ಒಂದು ಸಂದೇಶವನ್ನು ನಾವು ಈ ದಿವಸದಲ್ಲಿ ನಾವು ನೀಡ್ತಾ ಇವತ್ತು ಪ್ರಾರಂಭಿಕವಾಗಿ ಇದಂ ಪ್ರಥಮವಾಗಿ ಬೆಂಗಳೂರಿನಲ್ಲಿ ಈ ಒಂದು ಬೃಹತ್ ಗೀತಾ ಜಯಂತಿಯ ಉತ್ಸವ ಗೀತೋತ್ಸವವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದು, ಸಾರ್ವಜನಿಕವಾಗಿ ಸಮಗ್ರ ಭಗವದ್ಗೀತೆಯ ಪಾರಾಯಣದ ಮೂಲಕ ಈ ಗೀತೋತ್ಸವವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇವತ್ತಿನ ದಿವಸ 18 ಅಧ್ಯಾಯಗಳನ್ನು ಕೂಡ ನಾವು ಪಾರಾಯಣ ಮಾಡುವ ಮೂಲಕ ಭಗವದ್ಗೀತೆಯ ಬಗ್ಗೆ ಜಾಗೃತಿಯನ್ನು ನಾವು ಮೂಡಿಸುವ ಈ ಒಂದು ಪ್ರಯತ್ನವನ್ನು ಮಾಡ್ತಾ, ಈ ಪ್ರಯತ್ನ ಸಾರ್ಥಕವಾಗಲಿ. ಇವತ್ತಿನ ದಿವಸ ಈ ಗೀತಾ ಪಾರಾಯಣದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ಗೀತಾಚಾರ್ಯನ ಅನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಮಾತೆಯರು ಇವತ್ತು ಗೀತಾ ಪಾರಾಯಣದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿದ್ದೀರಿ. ಬಹುಶಃ ಗೀತೆಯನ್ನು ಮಾತೆ ಅಂತ ಹೇಳಿ ಕರೆದದ್ರಿಂದ ಮಾತೆಯರು ಭಗವದ್ಗೀತೆಯ ಬಗ್ಗೆ ವಿಶೇಷವಾದಂತಹ ಗೀತಾ ಮಾತೆಯರು ಇವತ್ತು ಬಂದು ಈ ಭಗವದ್ಗೀತಾ ಪಾರಾಯಣದಲ್ಲಿ ನೀವು ಪಾಲ್ಗೊಳ್ತಾ ಇರುವುದು ಅದು ಅತ್ಯಂತ ಸಂತಸದ ವಿಷಯ. ಇಂತಹ ಒಂದು ಭಗವದ್ಗೀತೆಯ ಒಂದು ಗೀತೋತ್ಸವ ಇದು ಇನ್ನಷ್ಟು ವ್ಯಾಪಕವಾಗಿ ಬೆಳೆಯಲಿ. ಆ ಗೀತಾಚಾರ್ಯನ ಅನುಗ್ರಹ ನಮಗೆಲ್ಲರಿಗೂ ಕೂಡ ಇರಲಿ ಅಂತ ಹೇಳಿ ಈ ಕೋಟಿ ಗೀತಾ ಲೇಖನ ಯಜ್ಞದ ಪ್ರಯುಕ್ತ ಈ ಒಂದು ಗೀತೋತ್ಸವವನ್ನು ನಾವು ಪ್ರಾರಂಭ ಮಾಡ್ತಾ
ಗೀತಾ ಪಾರಾಯಣಕ್ಕೆ ಚಾಲನೆಯನ್ನು ನೀಡ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.